ನಮಸ್ಕಾರ ಸ್ನೇಹಿತರೆ, MR ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಸೆಪ್ಟೆಂಬರ್ 6ರ ಕಾನ್ಸ್ಟೇಬಲ್ ಪರೀಕ್ಷೆ ಮುಂದೂಡಿ ಅಂತ ಹೇಳಿ ಒಂದು ಏನಪ್ಪ ಅಂದರೆ ಸುದ್ದಿ ಹರಿದಾಡ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಂತಂದರೆ, ಈಗ ಸೆಪ್ಟೆಂಬರ್ 6ಕ್ಕೆ ಇನ್ನೊಂದು ಎಕ್ಸಾಮ್ ಇದೆ. ಯಾವುದು ಅಂತಂದರೆ CTET, ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರುವುದರಿಂದ ಇದಕ್ಕೆ ಏನಂತಂದರೆ ಒಂದು ಪೊಲೀಸ್ ಅಭ್ಯರ್ಥಿಗಳಿಗೆ ಒಂದು ನ್ಯೂಸ್ ಬಂದಿದೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ದಯವಿಟ್ಟು ಏನಪ್ಪ ಅಂದರೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ. ಸೊ ಈಗ ನೋಡ್ತಾ ಹೋದರೆ, ಕೇಂದ್ರ ಸರ್ಕಾರದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ CTET ನಿಗದಿಯಾಗಿರುವ ಸೆಪ್ಟೆಂಬರ್ 6ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ನಡೆಸಲಾಗುತ್ತಿದೆ. ಇಲ್ಲಿ ನೋಡಿ, ಒಂದೇ ದಿನ ಏನಂತಂದರೆ ಕೇಂದ್ರ ಸರ್ಕಾರದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಕೂಡ ಎರಡು ಎಕ್ಸಾಮ್ ಒಂದೇ ದಿನ ಇರುತ್ತೆ. ಸೊ ಇದರಿಂದ BEd ಅಭ್ಯರ್ಥಿಗಳಿಗೆ ಪರೀಕ್ಷೆ ಕೈ ತಪ್ಪಲಿದ್ದು, ಅಂದರೆ ಈಗ CTET ಎಕ್ಸಾಮ್ ಬರೀಲಿಕ್ಕೆ ಹೋದರೆ ಇಲ್ಲಿ ಅವರಿಗೆ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಸಿಗೋದಿಲ್ಲ, ಅದನ್ನು ಕೊಟ್ಟಿದ್ದಾರೆ. ನೋಡಿ, ಕಾನ್ಸ್ಟೇಬಲ್ ಪರೀಕ್ಷೆ ಮುಂದೂಡಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ. ಸೊ ಇಲ್ಲಿ CTET ಸೆಪ್ಟೆಂಬರ್ 6 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪತ್ರಿಕೆ 2 ಮತ್ತು ಅದೇ ದಿನ ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆವರೆಗೆ ಪತ್ರಿಕೆ 1ರ ಪರೀಕ್ಷೆ ನಿಗದಿಯಾಗಿದೆ. ನೋಡಿ, ಈಗ ಆಲ್ರೆಡಿ CTET ಒಂದು ಏನಪ್ಪ ಅಂದರೆ ಎಕ್ಸಾಮ್ ಡೇಟ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಎಲ್ಲ ಏನಪ್ಪ ಅಂದರೆ ಸೆಟ್ ಆಗಿದೆ. ಹಾಗೆ ಇಲ್ಲಿ CBSE ಮೇ 8ರಂದು ಅಧಿಸೂಚನೆ ಪ್ರಕಟಿಸಿ ಅಂದೇ ಪರೀಕ್ಷೆ ದಿನಾಂಕ ಕೂಡ ನಿಗದಿ ಮಾಡಿತ್ತು. ಆದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಉಳಿಕೆ ಮೂಲ ವೃಂದದ 1421 ಹುದ್ದೆಗಳ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದದ 371J ಮೀಸಲಾತಿ ಅನ್ವಯ 179 ಹುದ್ದೆ ಸೇರಿ ಟೋಟಲ್ ಆಗಿ ಒಟ್ಟು 1600 ಹುದ್ದೆಗೆ ಜೂನ್ 19ರಂದು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಸೊ ಒಂದು ವೇಳೆ ಸೆಪ್ಟೆಂಬರ್ 6ರಂದೇ ಪರೀಕ್ಷೆ ನಡೆಸಿದರೆ BA BSc BEd ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು 2ರಲ್ಲಿ ಒಂದು ಪರೀಕ್ಷೆಯಿಂದ ವಂಚಿತರಾಗಬೇಕಾಗತ್ತೆ. ಸೊ ಈಗ ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ, CTET ಎಕ್ಸಾಮ್ ಆಗಿರ್ಬೋದು, ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಎರಡೂ ಒಂದೇ ದಿನಾಂಕದಂದು ನಡೆಸಲಾಗುತ್ತಿದೆ. ಅದಕ್ಕಾಗಿ ಏನಪ್ಪ ಅಂದರೆ, ಈಗ ನೀವು ಯಾವುದಾದ್ರೂ ಒಂದು ಎಕ್ಸಾಮನ್ನು ಎರಡೂ ಕೂಡ ಒಂದೇ ದಿನ ನಡೆಸಿದರೆ ಯಾವುದಾದ್ರೂ ಒಂದಕ್ಕೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಎರಡೂ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ, ಟೈಮಿಂಗ್ ನಿಮಗೆ ಸಿಗಲ್ಲ. ಸೊ ಇಲ್ಲಿ KEA ಅಧಿಸೂಚನೆಗೂ ಮೊದಲೇ CBSE ಅಧಿಸೂಚನೆ ಪ್ರಕಟಿಸಿದ್ದರಿಂದ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಸೆಪ್ಟೆಂಬರ್ 27ಗೆ ಮುಂದೂಡಿದರೆ ಅನುಕೂಲವಾಗಲಿದೆ ಎಂದು KEA ಹುದ್ದೆ ಆಕಾಂಕ್ಷಿಗಳು ಒತ್ತಾಯಿಸಿದ್ದಾರೆ. ಈಗ ನೋಡಿ, ಸೆಪ್ಟೆಂಬರ್ 6ಕ್ಕೆ CTET ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರುವುದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಸೆಪ್ಟೆಂಬರ್ 27ಗೆ ಮುಂದೂಡಿ ಅಂತ ಹುದ್ದೆ ಅಭ್ಯರ್ಥಿಗಳು ಏನಂತಂದರೆ ಅಥವಾ ಆಕಾಂಕ್ಷಿಗಳು ಒತ್ತಾಯ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಏನಾದರೂ ಅಂದರೆ ಎಕ್ಸಾಮ್ ಡೇಟ್ ಅಥವಾ ಏನೇ ಅಪ್ಡೇಟ್ ಬಂದರೆ ನಿಮಗೆ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.